ನಮಸ್ಕಾರ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ದೀಪಾವಳಿ ಹಬ್ಬದ ಕೊನೆಯ ದಿನ. ಈ ಬಲಿಪಾಡ್ಯಮಿಯನ್ನ ಹೇಗೆ ಆಚರಣೆ ಮಾಡಬೇಕು, ಬಲಿಪಾಡ್ಯಮಿಯ ಆಚರಣೆಯಿಂದ ಏನೆಲ್ಲ ಫಲಾಫಲಗಳು ನಮಗೆ ಸಿಗುತ್ತೆ, ಹಾಗೆ ಕಾರ್ತಿಕ ಸೋಮವಾರದ ವಿಶೇಷತೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ಯಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಕಾರ್ತಿಕ ಸೋಮವಾರ ಇವತ್ತಿನಿಂದ ಶುರುವಾಗ್ತದೆ, ಕಾರ್ತಿಕ ಮಾಸ ಆರಂಭ ಆಗ್ತದೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರು ಈ ದಿನ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು. ಆಕಸ್ಮಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಖರ್ಚಿನ ಮೇಲೆ ಒಂದು ಹಿಡಿತವನ್ನು ಇಟ್ಕೊಳ್ಳಿ, ಶುಭ ಸುದ್ದಿಯನ್ನು ಕೇಳ್ತೀರಾ, ಮಾನಸಿಕವಾಗಿ ನೆಮ್ಮದಿ ಸಾಯಂಕಾಲಕ್ಕೆ ಈ ದಿನ ಲಭ್ಯವಾಗುತ್ತೆ. ಅನ್ಯರ ಮಾತಿನಿಂದ ಕಲಹಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ವೃದ್ಧ ದಂಪತಿಗಳಿಗೆ ಪಾದಪೂಜೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಭವಿಷ್ಯವನ್ನ ನಾವು ನೋಡಿದಾಗ ಮೊದಲಿಗೆ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ. ವಿಪರೀತ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಹಿರಿಯರಲ್ಲಿ ಭಕ್ತಿ, ಹಳೆಯ ಸಾಲ ಮರುಪಾವತಿ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ನಾನಾ ರೀತಿಯ ಯೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಶಿವ ಪಂಚಾಕ್ಷರಿ ಮಂತ್ರವನ್ನ ಅಂದ್ರೆ ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕ್ಷೀರದಾನವನ್ನ ಅಂದ್ರೆ ಹಾಲನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಭವಿಷ್ಯವನ್ನ ನಾವು ನೋಡಿದಾಗ ಭೋಗ ವಸ್ತುಗಳು ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಸ್ಥಾನ ಬದಲಾವಣೆ. ಯಾರ್ಯಾರು ಟ್ರಾವೆಲ್ಸ್ ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರೋ, ಟ್ರಾವೆಲ್ಸ್ ಅನ್ನು ಇಟ್ಕೊಂಡು ದುಡಿಮೆಗಳನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಮೋಸದ ಜಾಲಕ್ಕೆ ಬಲಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಜೊತೆಗೆ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಊರೂರು ಸುತ್ತಾಡ್ತಕ್ಕಂಥ ಕೆಲಸವನ್ನ ಈ ದಿನ ಹೆಚ್ಚಾಗಿ ಮಾಡ್ತೀರಾ. ವಾಹನ ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸ, ಆ ಕೆಲಸದಲ್ಲಿ ಸ್ವಲ್ಪ ಹಿಂಜರಿಕೆಯೂ ಕೂಡ ಆಗ್ತಕ್ಕಂಥದ್ದು. ರಾಜ ವಿರೋಧವನ್ನ ನೀವೆಲ್ಲೋ ಕಟ್ಕೋಬೇಕಾಗತ್ತೆ. ಕಾನೂನುಬದ್ಧವಾಗಿ ಎಲ್ಲೋ ಒಂದು ಕಡೆ ಅಪಚಾರಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಎತ್ತವರಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಹೇರಂಬ ಗಣಪತಯೇ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ ಅರ್ಕ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಹರಿಸಿದಾಗ ತೀರ್ಥಯಾತ್ರ ದರ್ಶನ ಮಾಡ್ತಕ್ಕಂಥ ಶುಭಯೋಗ. ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ, ಮನೆಯಲ್ಲಿ ಅತಿಥಿಗಳ ಆಗಮನವಾಗ್ತಕ್ಕಂಥದ್ದು, ವಾದ ವಿವಾದಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆಸ್ತಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮನಸ್ತಾಪಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಅಂಜನಾ ಗರ್ಭ ಸಂಭೂತಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ದೇವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ
ನಾವು ಗಮನವನ್ನು ಕೊಟ್ಟಾಗ ಎಲ್ಲೋ ಒಂದು ಕಡೆ ದಾಂಪತ್ಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ಅಧಿಕ ಸಿಟ್ಟನ್ನ ಮಾಡ್ಕೊಂಡ್ಬಿಡ್ತೀರಾ, ಕೋಪ ಅಧಿಕವಾಗಿ ಆಗುತ್ತೆ, ಮಾತಿನಿಂದ ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಒಂದು ಲಾಭಗಳು ಸಾಯಂಕಾಲದ ಸಮಯಕ್ಕೆ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡಿ, ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ರಾಶಿಗಳ ವಾರ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಬಸವರಾಜನ್ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಕೇಳಬೇಕು. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 15/7/1990 ಮೇಡಮ್. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ರಾತ್ರಿ ಅಂತ ಹೇಳಿದ್ರೆ ಸಂಡೇ ಅಂತ ಹೇಳಿದ್ರೆ ಮೇಡಮ್, ಆ ಟೈಮ್ ಗೊತ್ತಿಲ್ಲ. ಆಯ್ತು, ಗುರುಗಳಿದ್ದಾರೆ, ಮಾತಾಡಿ. ಬಸವರಾಜ್ ಅವರೇ ನಮಸ್ಕಾರಪ್ಪ. ಹಾ ನಮಸ್ಕಾರ ಮೇಡಮ್. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 1 ರೀ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ಬಹಳಷ್ಟು ನಷ್ಟಗಳನ್ನ ಮಾಡ್ಕೊಂಡಿದ್ದೀರಾ ನೀವು, ಹೌದಾ? ಕೇಳಿಸ್ತಾ ಇದೆಯಾ ನಾನು ಮಾತನಾಡ್ತಕ್ಕಂಥ? ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ಅಭಿವೃದ್ಧಿ ಕುಂಠಿತ, ಬಹಳಷ್ಟು ನಷ್ಟಗಳಾಗಿದೆ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯ, ಹೌದಾ? ಹೌದು ಸರ್. ಏನ್ ಕೆಲಸ ಮಾಡ್ಕೊಂಡಿದ್ದೀರಪ್ಪ? ನಾವು ಒಕ್ಕಲ್ತನ ಮಾಡ್ತೇವೆ. ಅಂದ್ರೆ ಒಕ್ಕಲತನ ಅಂದ್ರೆ ವ್ಯವಸಾಯನಾ? ವ್ಯವಸಾಯ. ಅಂದ್ರೆ ಏನ್ ಬೆಳೆ ಹಾಕಿದೀರಾ ಈ ಸಾರಿ? ಈ ಸಾರಿ ಕಬ್ಬಿದೆ. ಕಬ್ಬಿದೆ, ಆದ್ರೂ ಕೂಡ ಒಳ್ಳೆ ಬೆಳೆ ಬರ್ತಾ ಇಲ್ಲ ಅಂತ, ಒಂದು ಬೆಲೆ ಬರ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ಹೌದಲ್ಲ? ಹೌದು ಸರ್. ಆಮೇಲೆ ಮಂದಿ ಮಕ್ಕಳ ಕಡೆ ಎಲ್ಲ ವಜ್ಜೆ ಆಗ್ಬಿಟ್ಟಿದೆ. ಬಹಳಷ್ಟು ವ್ಯಾಜ್ಯಗಳು ನಡೀತಾ ಇದೆ, ಶತ್ರು ಬಾಧೆ, ಹಿತಶತ್ರುಗಳ ಬಾಧೆ, ಹೌದಲ್ವಾ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡ್ತಕ್ಕಂಥ ಒಂದು ಕೆಲಸ, ನಿಮ್ಮ ವಾಸಸ್ಥಾನ ಏನಿದೆ, ನೀವೆಲ್ಲಿ ನಿಮ್ಮ ಮನೆ ಏನಿದೆಯೋ, ಮನೆಯಿಂದ ದಕ್ಷಿಣ ಭಾಗದಲ್ಲಿ ಒಂದು ಶಿವನ ಮಂದಿರ ಇದೆ. ಆ ಶಿವನ ಮಂದಿರಕ್ಕೆ ಪ್ರತಿ ಪ್ರದೋಷದ ದಿನ ಹೋಗಿ ರುದ್ರಾಭಿಷೇಕದಲ್ಲಿ ಭಾಗಿಯಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ಪರಮೇಶ್ವರನಿಗೆ ಅರ್ಪಣೆಯನ್ನ ಮಾಡ್ತಾ ಬನ್ನಿ. ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಭವಿಷ್ಯವನ್ನು ನಾವು ನೋಡಿದಾಗ ಸಜ್ಜನರ ಸಹವಾಸದಿಂದ ಕೀರ್ತಿ, ಅಧಿಕ ಕೋಪವನ್ನು ಮಾಡ್ಕೊಂಡ್ಬಿಡ್ತೀರಾ, ಸಾಧಾರಣವಾಗಿರ್ತಕ್ಕಂಥ ಲಾಭ, ಮತ್ತೆ ಅಕಾಲ ಭೋಜನ, ಸಕಾಲಕ್ಕೆ ಭೋಜನವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ದುಷ್ಟ ಬುದ್ಧಿಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ವೇತ ವರಹಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಅಂಗವಿಕಲರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಚಂಚಲ ಮನಸ್ಸು, ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂಠಿತ, ಮಾತೃವಿನಿಂದ ಸಹಾಯ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಭೀತಿ ಆವರಿಸ್ಕೊಂಡಿರ್ತಕ್ಕಂಥದ್ದು, ಬಹಳಷ್ಟು ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಪಜಯಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಸೇವಕರಿಂದ ಸಹಾಯವನ್ನು ಪಡಿತಕ್ಕಂಥ ಸಾಧ್ಯತೆಗಳು, ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗಿಯಾಗಿ ಆಗ್ತಕ್ಕಂಥ ಸಾಧ್ಯತೆ, ಗುರುಗಳಿಂದ ಉತ್ತಮವಾದ ಒಂದು ಮಾರ್ಗದರ್ಶನ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಮತ್ತೆ ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಸಾಲ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಸಾಲ ಮಾಡಬೇಡಿ. ಈ ದಿನ ಗೋಪೂಜೆಯನ್ನ ಮಾಡಿ ಕಾಮಧೇನುವಿಗೆ ಒಂದು ಬೆಲ್ಲ ಬಾಳೆಹಣ್ಣನ್ನ ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಸ್ತ್ರೀಯರಿಗೆ ಬಹಳಷ್ಟು ಲಾಭ, ವ್ಯವಹಾರದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ರಾಜ ವಿರೋಧವನ್ನು ಕಟ್ಕೋಬೇಕಾಗತ್ತೆ, ಎಲ್ಲೋ ಒಂದು ಕಡೆ ಅಪರಾಧಗಳನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಚಂಚಲ ಸ್ವಭಾವ, ಮನಸ್ಸನ್ನ ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ 108 ವಿಳ್ಳೆದೆಲೆ ಆಹಾರವನ್ನ
ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರೆಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಕುಟುಂಬದ ಮುಖ್ಯಸ್ಥರಿಂದ ಹಿತನುಡಿ ಬೋಧನೆಗಳು ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಪ್ರೇಮಿಗಳಿಗೆ ಜಯ. ವಾಹನದಿಂದ ಕಂಟಕ. ಯಾರ್ಯಾರು ವಾಹನಗಳನ್ನು ಚಾಲನೆಯನ್ನು ಮಾಡ್ತೀರೋ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಚಾಲನೆಯನ್ನು ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ, ಈ ಸ್ತೋತ್ರವನ್ನ, ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಸುದರ್ಶನನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಆಪ್ತರಿಂದ ಸಹಾಯವನ್ನು ಪಡಿತೀರಾ. ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ನೂತನ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಬಹಳಷ್ಟು ಅನಗತ್ಯ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡ್ತೀರಾ. ಆ ರೀತಿ ಮಾಡಬೇಡಿ. ಹೊಗಳಿಕೆಯ ಮಾತಿಗೆ ಮರುಳಾಗಬೇಡಿ. ಯಾರಾದರೂ ನಿಮ್ಮನ್ನು ಅಟ್ಟಕ್ಕೇರಿಸಿದ್ರೆ ಮೇಲೆ ಹೋಗಿ ಬಹಳಷ್ಟು ಬೇಗ ಬೀಳ್ತಕ್ಕಂಥ ಸಾಧ್ಯತೆಗಳಿದೆ. ದಯಮಾಡಿ ಆ ರೀತಿ ಮರಳಾಗಬೇಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಬಡ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನ ದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳಿಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ರಾಜಶೇಖರನ್ ಅವರು ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಅಮ್ಮ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳ್ಬೇಕಮ್ಮ. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 22/7/1975. ಹುಟ್ಟಿದ ಸಮಯ? ಮುಂಜಾನೆ 7ರಿಂದ 8 ಗಂಟೆ ಒಳಗೆ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಹತ್ತಿರ ಹಣ ಬರುತ್ತೆ, ಹಣ ಒಟ್ಟು ಎಲ್ಲ ಉಳಿಯಲ್ಲ, ಎಲ್ಲ ಹಣ ಖರ್ಚಾಗುತ್ತೆ ಮತ್ತು ಫ್ಯಾಮಿಲಿ ಮಕ್ಕಳ ಜೊತೆ ಬಹಳ ಜಗಳ ಆಗುತ್ತೆ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ ಅವರಿಗೆ. ಮಂಗಳವಾರ ಜನನವಾಗಿದ್ದು ಹೌದಾ? ಶನಿವಾರ ಹುಟ್ಟಿದ ಜನ್ಮ ಇದೆ ಸರ್. ಅಂದ್ರೆ ನಿಮ್ಮ ಜನ್ಮ ದಿನಾಂಕ 22/7/75. 1975 ಸರ್. ಹೌದು. ಇಲ್ಲ, ಮಂಗಳವಾರ ಬರುತ್ತೆ. ನೀವು ಸ್ಕೂಲ್ ಡೇಟ್ ಆಫ್ ಬರ್ತಾನೆ ಹೇಳ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ ನಾನು. ಹೌದು ಸರ್. ಅಲ್ಲ, ಖಂಡಿತವಾಗಿ 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ. 5 ಸರ್. 5 ಹೌದಲ್ವಾ? ಹೌದು ಸರ್. ಒಂದು ಬಣ್ಣದಲ್ಲಿ ಒಂದು ಬಣ್ಣದ ಹೆಸರನ್ನ ಹೇಳಿ. ಯೆಲ್ಲೋ ಕಲರ್. ಅಂದ್ರೆ ಅರಿಶಿನ. ಅರಿಶಿನ ಕಲರ್ ಸರ್. ಅಂದ್ರೆ ನೀವಾಗಿಯೇ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೋತೀರಾ. ಮಾತಿನ ಮೇಲೆ ನಿಗವನ್ನ ಇಟ್ಕೊಂಡಿರಲ್ಲ, ಏನೋ ಮಾತಾಡ್ಬಿಡ್ತೀರಾ. ಕುಟುಂಬದಲ್ಲೂ ಸಹಿತ ಅಷ್ಟೇ. ಈ ರೀತಿ ನಾನಾ ರೀತಿಯ ತೊಂದರೆಗಳಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೌದಾ? ಹೌದು ಸರ್. ಹೌದು. ಅಂದ್ರೆ ನೀವು ಹಿಂದೆ ಮುಂದೆ ಆಲೋಚನೆಯನ್ನ ಮಾಡಲ್ಲ, ಮಾತಾಡ್ಬಿಡ್ತೀರಾ. ಹೌದಲ್ಲ? ಹೌದೌದು ಸರ್. ಹೌದೌದು. ಅಂದ್ರೆ ಇದರಿಂದಾನೇ ಬಹಳಷ್ಟು ಯಾವತ್ತೂ ಅಷ್ಟೇ ನೋಡಿ, ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲಿ ನಾವು ಹೇಳ್ತೇವೆ ಮಹಾಲಕ್ಷ್ಮಿಗೆ ಚಂಚಲಾಯ ನಮಃ. ಯಾರ ಬಳಿಯೂ ಕೂಡ ಮಹಾಲಕ್ಷ್ಮಿ ನಿಲ್ಲಲ್ಲ. ಆದರೆ ಆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಬರಬೇಕು ಅಂದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪ್ರತಿ ಶುಕ್ರವಾರ ನೋಡಿ, ಶ್ರೀಚಕ್ರ ಸ್ಥಾಪನೆಯನ್ನು ಮನೆಯಲ್ಲಿ ಮಾಡಿ ಪ್ರತಿ ಶುಕ್ರವಾರ 8 ಜನ ಸುಮಂಗಲಿಯರಿಗೆ ಪಾದ ಪೂಜೆಯನ್ನು ಮಾಡ್ತಾ ಬನ್ನಿ. ಒಂದು 8 ಶುಕ್ರವಾರಗಳ ಆಚರಣೆಯನ್ನು ಮಾಡಿ. ಖಂಡಿತವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಗುರುಗಳೇ, ಇವತ್ತು ಬಲಿಪಾಡ್ಯಮಿ ಹಬ್ಬ. ಈ ಬಲಿಪಾಡ್ಯಮಿಯನ್ನ ಹೇಗೆ ಆಚರಣೆ ಮಾಡಬೇಕು, ಇದರ ವಿಶೇಷತೆಗಳೇನು? ಹಾಗೆ ಕಾರ್ತಿಕ ಸೋಮವಾರ ಇವತ್ತಿನಿಂದ ಆರಂಭ ಆಗ್ತಿದೆ, ಕಾರ್ತಿಕ ಮಾಸ. ಇದರ ವಿಶೇಷತೆ ಏನು ತಿಳಿಸ್ಕೊಡಿ. ಮುಖ್ಯವಾಗಿ ಬಲಿಪಾಡ್ಯಮಿ, ಬಲೀಂದ್ರ ಚಕ್ರವರ್ತಿ ಈ ದಿನ ತಮ್ಮ ಪ್ರಜೆಗಳನ್ನು ನೋಡಲಿಕ್ಕೆ ಬರೋಕೆ ಶ್ರೀಮನ್ನಾರಾಯಣನಿಂದ ಅನುಮತಿಯನ್ನು ಪಡೆದಿರ್ತಕ್ಕಂಥ ಒಂದು ದಿನ. ಪ್ರಜಾಪಾಲಕ ಬಹಳಷ್ಟು ಪ್ರಜೆಗಳ ಮೇಲೆ ಪ್ರೀತಿ ವಾತ್ಸಲ್ಯ ಹೆಚ್ಚಾಗಿ ಅವನು ಕಡೇ ಬಾರಿ ಅವನ ಅಂತ್ಯಕಾಲದಲ್ಲಿ ಪಾತಾಳಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಶ್ರೀಮನ್ನಾರಾಯಣನನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೇ ಭಗವಂತ, ಹೇ ಬ್ರಹ್ಮಾಂಡ ನಾಯಕ, ನನ್ನ ಪ್ರಜೆಗಳನ್ನ ನಾನು ದರ್ಶನವನ್ನ ಮಾಡ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ದಕ್ಕೆ ಶ್ರೀಮನ್ನಾರಾಯಣ ಈ ದಿನವನ್ನ ಅವನಿಗಾಗಿ ಕೊಟ್ಟು, ಈ ಪಾಡ್ಯದ ದಿನ, ಕಾರ್ತೀಕ ಮಾಸದ ಮೊದಲನೇ ದಿನ ನಿನ್ನ ಪ್ರಜೆಗಳನ್ನ ನೀನು ದರ್ಶನವನ್ನ ಮಾಡು. ಹಾಗಾಗಿ ಇವತ್ತಿಗೂ ಕೂಡ ನೀವು ನೋಡಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಆಚರಣೆಯನ್ನ, ಈ ಬಲಿಪಾಡ್ಯಮಿಯ ಆಚರಣೆಯನ್ನ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಗೊಂಬೆಯನ್ನ ಮಾಡಿ, ಅಂದ್ರೆ ಸಗಣಿಯಲ್ಲಿ ಉಂಡೆಯನ್ನ ಮಾಡಿ, ಅದಕ್ಕೆ ಆಯಾ ಪ್ರಾಂತ್ಯದಲ್ಲಿ ಬೆಳೆದಿರ್ತಕ್ಕಂಥ ಪೈರುಗಳನ್ನ ಇಟ್ಟು
ಕೆಲ ಗ್ರಾಮೀಣ ಪ್ರದೇಶದಲ್ಲಿ ಸೂರ್ಯಕಾಂತಿ ಹೂವು ಅಥವಾ ಹುಚ್ಚೆಳ್ಳು ಹೂವನ್ನ ಅದರಲ್ಲಿ ಇಟ್ಟು ವ್ಯವಸ್ಥಿತವಾಗಿ ಬಲೀಂದ್ರ ಮಹಾರಾಜನನ್ನ ಬರ್ತಾನೆ ಅಂತ ಹೇಳಿ ಮನೆ ಬಾಗಲಲ್ಲಿ ಇಟ್ಟು ಕಾಯ್ತಕ್ಕಂಥದ್ದನ್ನ ಇವತ್ತಿಗೂ ಕೂಡ ನಾವು ನೋಡ್ತೇವೆ. ಹಾಗೆ ಆ ಪ್ರಜಾಪಾಲಕನು ಬಂದು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಂತೋಷವನ್ನ ಪಡ್ತಾನೆ ಅಂತಕ್ಕಂಥದ್ದು ನಿಮ್ಮ ಪ್ರಾಂತ್ಯದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಯ ಒಂದು ಪೈರನ್ನ ಅದಕ್ಕೆ ಇಟ್ಟು ವ್ಯವಸ್ಥಿತವಾಗಿ ಪೂಜೆಯನ್ನ ಮಾಡಿ. ಈ ದಿನ ಕಾರ್ತೀಕ ಸೋಮವಾರ, ಮೊದಲನೇ ಕಾರ್ತೀಕ ಸೋಮವಾರ, ಸಾಧ್ಯವಾದಷ್ಟು ಶಿವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಆ ಪರಮೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಪರಮೇಶ್ವರನನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳೆಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಬಲಿಪಾಡ್ಯಮಿಯ ವಿಶೇಷತೆಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇನ್ನು ಯಾರ್ಯಾರಿಗೆ ಕರೆಸಿಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆಗಳು 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಹಾಗೆ ನೀವು www.astrobrahma.in ಲಾಗಿನ್ ಆಗಬಹುದು. ನಾವು ಹೊಡುವಂತಹ ಸಮಯ ಆಯಿತು ವೀಕ್ಷಕರ. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಬ್ರೇಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಇದು ನಿಜಕ್ಕೂ ಒಂದು ಸ್ಯಾಡ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಕಲ್ಲಪ್ಪ ಹಂಡಿಬಾಗ್ ತಮ್ಗೆಲ್ರಿಗೂ ಗೊತ್ತಿರಬಹುದು ವೀಕ್ಷಕರೇ. ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆಗೆ ಶರಣಾಗಿದ್ರು. ತುಂಬಾನೇ ಸದ್ದಾಗಿತ್ತು ಆ ಆತ್ಮಹತ್ಯೆ ಪ್ರಕರಣ. ಅವರ ಸಹೋದರ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದುಬಾರಿ ವಾಚ್ ಗಿಫ್ಟ್ ಪ್ರಕರಣದ ನಂತರ ಯಾವುದೇ ಗಿಫ್ಟ್ ಸ್ವೀಕರಿಸಲು ಭಯವಾಗುತ್ತೆ ಅಂತ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಸುರಾಜ್ಯ ಸಮಾವೇಶದಲ್ಲಿ ಸಿಎಂ ಹೇಳಿಕೆಯನ್ನ ನೀಡಿದ್ದಾರೆ.